ಹಲೋ ಫ್ರೆಂಡ್ಸ್, ಇವತ್ತು ನಾವು ನನ್ನ ಮುದ್ದು ಮಗಳಾದ ನಿಹಾರಿಟಾಗೆ ಟ್ರೆಡಿಷ್ನಲ್ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಸೊ ಈ 3 ಮೆಂಬರ್ಸು ನಮ್ಮ ಮಗಳಿಗೆ ಕ್ಯಾಮ್ರಾಮ್ಯಾನ್ ಆಗಿ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನೋಡೋಣ ಬನ್ನಿ. ನಾವು ಫಸ್ಟಿಗೆ ಪಾರ್ಕಿಗೆ ಹೋದ್ವಿ. ಸೊ ಮನೇಲೆ ಡ್ರೆಸ್ ಹಾಕೊಂಡ್ಬರ್ಬೋದಿತ್ತು, ಬಿಕಾಸ್ ಇವಳು ಮನೇಲಿ ಬರೋ ಹೊತ್ತಿಗೆ ಪಾರ್ಕಲ್ಲಿ ಎಲ್ಲ ಬಿಚ್ಚಿಬಿಡ್ತಾಳೆ ಅಂತ. ಸೊ ನಾವು ಪಾರ್ಕಲ್ಲೇ ಬಂದು ರೆಡಿ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಇವತ್ತು ಟ್ರೆಡಿಷ್ನಲ್ ಡ್ರೆಸ್ ಹಾಕಿಬಿಟ್ಟು ನಾನು ಇವಳಿಗೆ ಡ್ರೆಸ್ಸು ಯಾಕಂತ ಅಂದರೆ ಅವಳದು ಬರ್ತಡೇ ಇದೆ, ಬರ್ತಡೇ ಫ್ರೀ ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ, ರೆಡಿ ಮಾಡಿಸ್ಕೊತಾ ಇದ್ದಾಳೆ. ಅದು ನಮ್ಮ ಅದೃಷ್ಟ ಆಗಿದೆ. ಯಾಕೋ ಇವತ್ತು ಕೂಲ್ ಆಗಿದ್ದಾಳೆ ನನ್ನ ಮಗಳು. ಆಮೇಲೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೂಡ ಪೋಸ್ಟ್ ಕೊಡ್ತಾ ಇದ್ದಾಳೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾಳೆ, ಮತ್ತು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾಳೆ ನನ್ನ ಮುದ್ದು ಮಗಳು ನಿಹಾರಿಕಾ. ಸೊ ಇದು ಲಂಗ ಮತ್ತು ಬ್ಲೌಸು ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಲ್ವಾ. ಸೊ ಎಷ್ಟೇ ಹೇಳಿ ನಮ್ಮ ಸಂಸ್ಕೃತಿ ಎಷ್ಟು ಸುಂದರ ಅಲ್ವಾ. ಮಕ್ಕಳಲ್ಲೂ ಕೂಡ ಆ ಸೌಂದರ್ಯ ನಾವು ಕಾಣ್ಬೋದು. ಎಷ್ಟೇ ಮಾಡರ್ನ್ ಡ್ರೆಸ್ ಹಾಕಿದ್ರು ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಡ್ರೆಸ್ ಹಾಕಿದಾಗ ಅವ್ರು ಕಾಣೋದೇ ಒಂಥರ ತುಂಬ ಡಿಫ್ರೆಂಟಾಗಿ ತುಂಬ ಸುಂದರವಾಗಿ ಕಾಣ್ತಾರೆ. ಸೊ ಇದು ಮಹಾರಾಷ್ಟ್ರೀಯನ್ ಸ್ಟೈಲು ಹಾಕಿದ್ದೀನಿ ನಾನು ಈ ಸಾರಿ. ಸೊ ಈ ಫೋಟೋಶೂಟು ತುಂಬ ಚೆನ್ನಾಗಿದೆ. ನನ್ನ ಮಗಳು ಕೂಡ ಎಷ್ಟು ನಗ್ತಾ ಆಡ್ತಾ ಆಮೇಲೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾಳೆ. ನನಗೆ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ನಾನು ಇಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಮಗಳು ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ತಾಳೆ ಅಂತ. ಸೊ ಇಲ್ಲಿ ಮತ್ತೆ ತರಲೆ ಮಾಡ್ತಾ ಇದ್ದಾಳೆ ನೋಡಿ, ಮತ್ತೆ ಮೂಡ್ ಆಫ್ ಆಗಿದೆ. ಇವಳು ಫೋಟೋಸ್ ಹೆಣ್ಣು ತೆಗಿಬೇಕಂತ ನಮಗೆ ತಲೆನೋವಾಗಿಬಿಡುತ್ತೆ. 1-2 ಮಿನಿಟ್ಸ್ ಚೆನ್ನಾಗಿದ್ರೆ 1-2 ಮಿನಿಟ್ಸ್ ಏನಾದರೂ ತರಲೆ ಮಾಡ್ತಾ ಇದ್ದಾಳೆ. ಪಾಪ ಅವರನ್ನು ಎಷ್ಟು ಚೆನ್ನಾಗಿ ಎಲ್ಲ ಹೂ ಕಿತ್ಕೊಂಡು ಬಂದು ಹೂ ತಂದು ಜೋಡಿಸಿದ್ದಾನೆ. ಸೊ ಅವಳೆಲ್ಲ ಕಿತ್ತಾಕ್ಬಿಡ್ತಾ ಇದ್ದಾಳೆ. ಸೊ ನೋಡಿ, ಸೊ ಎಲ್ಲ ಜ್ಯುವೆಲರ್ಸಿ ಕಿತ್ತಾಕ್ತಾಳೆ, ಬ್ಯಾಂಡಲ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ನೋಡಿ. ಹೇರ್ ಬ್ಯಾಂಡ್ ಕೂಡ ಇಲ್ಲ, ಅದು ಕೂಡ ಕಿತ್ತಾಕ್ಬಿಟ್ಟಿದ್ದಾಳೆ. ತುಂಬ ಅಂದರೆ ತುಂಬ ತರಲೆ ಮಾಡ್ತಾ ಇದ್ದಾಳೆ. ಎಲ್ಲ ಕಡೆ ಓಡಾಡೋದು ಬರೋದು. ಪಾಪ ಅಲ್ಲಿಂದ ಅವರನ್ನು ಎಲ್ಲ ಹೂವು ಎಲ್ಲ ತೊಗೊಂಬರ್ತಾ ಇದ್ದಾನೆ. ಸೊ ಅಲ್ಲೇ ಓಡ್ತಾ ಇದ್ದಾಳೆ ನೋಡಿ. ಆಮೇಲೆ ಇಲ್ಲಿ ಹತ್ತೋದು ಅಲ್ಲಿ ಹತ್ತೋದು. ಇವಳು ಫೋಟೋಶೂಟ್ ಮಾಡೋದು ನಮ್ಮ ದೊಡ್ಡ ತಲೆನೋವಾಗಿಬಿಟ್ಟಿದೆ. ಎಷ್ಟೆಲ್ಲ ಓಡಾಡ್ತಾಳೆ. ಅಲ್ಲಿಂದ ಬಿದ್ದರೆ ಅಂತ ನನ್ನ ಟೆನ್ಷನ್ನು. ಮತ್ತೆ ಅಲ್ಲೇ ಹತ್ತಾಳೆ. ಪಾಪ ಅವರನ್ನು ಮತ್ತೆ ಹೂವು ತುಗೊಂಡು ಬಂದು ಹಾಡ್ತಾ ಇದ್ದಾನೆ. ಸೊ ನೋಡ್ಬೋದು. Da chamada, chamada na cena. Matada, chamada, chamada, chamada na cena. Matada, chamada, chamada na cena. Matada, chamada, chamada na cena. Chamada, chamada. All the ladies hold up, hop in the ride, it's a brand new motor. Get on the fly, live la vida loca. ನಾವು ಮತ್ತೆ ಬೇರೆ ಲೊಕೇಶನಿಗೆ ಬಂದ್ವಿ. ಅಲ್ಲೇ ಪಾರ್ಕಲ್ಲೇ ತುಂಬ ದೊಡ್ಡದಿತ್ತು. ಸೊ ಇಲ್ಲಿ ಹೊರಗಡೆ ಚೆನ್ನಾಗಿ ಗ್ರೀನ್ ಇತ್ತು. ಫೋಟೋಗ್ರಾಫರ್ಸ್ ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ತಾವು ಮೇಡಮ್ ಅವರು ಮುಂದೆ ಬರ್ತಾ ಇದ್ದಾರೆ. ಒಂದು ಪೋಸ್ ಕೂಡ ಕೊಡ್ತಾ ಇಲ್ಲ ನಿಹಾರಿಕಾ. ಸೊ ಅದು ಬೇಕು ಇದು ಬೇಕು ಅಂತ ತಲೆ ತಿಂತಿದ್ದಾಳೆ. ಅಲ್ಲಿ ಏನು ಕೊಡೋಕ್ಕೆ ಬರುತ್ತೆ ಹೇಳಿ. ಜಸ್ಟ್ ಎಲೆ ಮತ್ತು ಹೂ ಎಲ್ಲ ಕೊಟ್ವಿ. ಬಟ್ ಅವಳಿಗೆ ಅದು ತೆಂಗಿನಕಾಯಿ ಬೇಕಂತೆ. ಸೊ ಹುಡುಕ್ತಾ ಇದ್ದೀವಿ, ನೋಡೋಣ ಸಿಕ್ಕರೆ ಕೊಡೋಣ ಅಂತ. ಸೊ ನನ್ನ ಮುದ್ದು ಮಗಳು ನಿಹಾರಿಕಾ ಮತ್ತೆ ಬ್ಯಾಕ್ ಆಗಿ ಬಂದಳು. ಬಿಕಾಸ್ ಅವಳಿಗೆ ಮತ್ತೆ ಫೋಟೋ ತೆಗಿಯೋರಿಗೆ ಮೂಡ್ ಬಂತು. ಸೊ ಇವಾಗ ಕರೆಕ್ಟಾಗಿ ಪೋಸ್ ಕೊಡ್ತಿದ್ದಾಳೆ. ಸೊ ಮತ್ತೆ ತರಲೆ ಸ್ಟಾರ್ಟ್ ಆಯಿತು ನೋಡಿ. 2 ಫೋಟೋ ಕ್ಲಿಕ್ ಮಾಡಿರಲ್ಲ ನಾವು. ಸೊ ಮತ್ತೆ ಏನಾದರೂ ತರಲೆ ಮಾಡ್ತಾಳೆ, ಒಂದು ಕಡೆ ನಿಂದ್ರಲ್ಲ. ಸೊ ಎಲ್ಲೇ ತಳಗಡೆ ಹೋಗಿದ್ದಾಳೆ ನೋಡಿ. ಬಾರಮ್ಮ ನಿಹಾರಿಕಾ ಅಂತ ಅಂದರೆ ಕೇಳಂಗೆ ಇಲ್ಲ. ಎಲ್ಲ ಡ್ರೆಸ್ ಬಿಚ್ಚಾಕೋದು, ಎಲ್ಲ ಕೈಗೆ ಹಾಕಿರೋ ಬ್ಯಾಂಡಲ್ಸ್ ಎಲ್ಲ ಬಿಚ್ಚಾಕೋದು, ಈ ರೀತಿ ಮಾಡ್ತಾ ಇದ್ದಾಳೆ. ಸೊ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ. ಮತ್ತೆ ಓಡಿ ಹೋಗೋದು, ಒಂದು ಕಡೆ ನಿಂದ್ರಲ್ಲ. Swimming with just wish
like a beacon of bright stars. ಸೊ ಫೈನಲ್ ಆಗಿ ನಮ್ಮದೆಲ್ಲ ಫೋಟೋಶೂಟ್ ಮುಗೀತು. ಸೊ ಇನ್ನೂ ಇವಳು ಡ್ಯಾನ್ಸ್ ಮಾಡೋದು ಬಿಡ್ತಿಲ್ಲ. ಸೊ ನೋಡೋಣ ಯಾವ ರೀತಿಯಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಆಗಿದ್ದಾವೆ ಅಂತ. ಸೊ ನೋಡೋಣ ಬನ್ನಿ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect your soul. We are heroes tonight. We will. ಸೊ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಡ್ರೆಸ್ ಹಾಕಿದೆ. ಇದರಲ್ಲಿ ಅದು ತೆಗಿಬೇಕಂತ. ಸೊ ನನ್ನ ಮಗಳು ಬೇಡ ಅಂತ ಫೈನಲಿ ಈ ಡ್ರೆಸ್ ಹಾಕಿಬಿಟ್ಟೆ, ತುಂಬ ತಲೆ ತಿಂತಿದ್ಲು ಅಂತ. ಸೊ ಅವಳು ಪಾರ್ಕಿಗೆ ಬಂದಾದಮೇಲೆ ಆಟ ಆಡದೆ ಓಡಾಟ ಆಡುತ್ತಾ. ಸೊ ಫೈನಲಿ ಇಲ್ಲಿ ಬಂದುಬಿಟ್ಟು ಮಣ್ಣಲ್ಲಿ ಫುಲ್ ಅವರ ನನ್ನ ಜೊತೆ ಟ್ರೈ ಎಲ್ಲ ಗಲೀಜು ಮಾಡಿಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನೋಡ್ಬೋದು ಇವತ್ತು ಸಂಡೇ ಅಲ್ವಾ, ಅಷ್ಟೇನಿಲ್ಲ ಮಧ್ಯಾಹ್ನ ಹೊತ್ತಲ್ಲಿ. ಸೊ ಈವ್ನಿಂಗ್ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.